ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಚಿಕನ್ ಶೆಮಿ ಕಬಾಬ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಜಾರ್ ತಗೊಂಡಿದ್ದೀನಿ. ಜಾರಿಗೆ ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ. ಇದು ಬೋನ್ಲೆಸ್ಸು. ಈ ಚಿಕನ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಇಂಟ್ಕೊಳ್ಬೇಕು. ಇದಕ್ಕೆ ಮುಕ್ಕಾಲು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ 1/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಪುಡಿ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ 1/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನು ಇದು ರುಬ್ತೀನಿ. ನೀರಾಗದೆ ಹಾಗೆ ರುಬ್ಕೋಬೇಕು. ಸ್ವಲ್ಪ ಆಗಬೇಕು. ಸ್ವಲ್ಪ ಆಗಬೇಕು. ಸ್ವಲ್ಪ ಬಿಟ್ಟು ಬಿಟ್ಟು ಹಾಕ್ಕೊಳ್ಳಿ. ಆಫ್ ಮಾಡಿ ಆನ್ ಮಾಡಿ. ನೋಡಿ, ಈ ಥರ ಪೇಸ್ಟ್ ಆಗುತ್ತೆ. ಈಗ ಇದಾಗಿದೆ, ತೆಗಿತಾ ಇದ್ದೀನಿ. ಈಗ ನಾನಿದು ಜಾರಿಂದ ಒಂದು ಪ್ಲೇಟ್ ತಗೊಳ್ತಾ ಇದ್ದೀನಿ. ಬೇಕಂದರೆ ಅವ್ನು ಮಾಡಿಕೊಡ್ತಾರೆ ಚಿಕನ್ ಅಂಗಡಿಯಲ್ಲಿ. ಹೇಳಿದ್ರೆ ಮಾಡಿಕೊಡ್ತಾರೆ, ಮಿಕ್ಸಿಯಲ್ಲೇ ಆಗಿಬಿಡುತ್ತೆ. ಈಗ ವಯಸ್ಸಾಗಿರೋರು ಮನೇಲಿದ್ರೆ ಈ ಥರ ಮಾಡಿಕೊಡ್ಬೋದು. ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು 1-3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಡಲೆ ತಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ, ಅದು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿದೆ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು. ನನಗೆ ಮಗು ಒಂದಿದೆ, ಅದು ಮೆಣಸಿನ್ಕಾಯಿ ತಿನ್ನೋದೇ ಇಲ್ಲ, ಅದು ಖಾರ. ಈರುಳ್ಳಿ ಸ್ವಲ್ಪ ಹಿಂಡ್ಕೊಳ್ಳಿ, ಏನಾದರೂ ನೀರಿದ್ದರೆ ಇದಾಗುತ್ತೆ. ಇದಕ್ಕೆ ಸಣ್ಣದಾಗಿ ಈರುಳ್ಳಿ ಹಚ್ಕೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಇದು 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಕೂಡ ರುಬ್ಕೊಳ್ಬೋದು ನಾವು. ಕಡಲೆ ಪುಡಿ ಏನಕ್ಕೆ ಹಾಕಿರೋದು ಅಂದರೆ ಅದು ಬೈಂಡಿಂಗ್ ಕೊಡುತ್ತೆ ಚೆನ್ನಾಗಿ ಅಂದ್ಬಿಟ್ಟು. ಈಗ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಡೆ ಥರ ಆದರೂ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಟಿಕ್ ಬರುತ್ತಲ್ಲ, ಆ ಸ್ಟಿಕ್ಕಲ್ಲಿ ಕೂಡ ಮಾಡ್ಕೊಳ್ಬೋದು ನಾವು. ನಾನು ಈ ಥರ 2 ಪೊರ್ಕ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ. ಇದಕ್ಕೆ ಸ್ಟಿಕ್ಕು ಬರುತ್ತಲ್ಲ, ಆ ಸ್ಟಿಕ್ ಇದ್ದರೆ ಮಾಡ್ಕೊಳ್ಳಿ ಮನೇಲಿ. ನಾನು ಸ್ವಲ್ಪ ಒಂದು ಉಂಡೆ ತಗೊಳ್ತೀನಿ. ಈ ಥರ ತಗೊಂಡು ಇದಕ್ಕೆ ಈ ಥರ ಮಾಡ್ಕೊಳ್ತೀನಿ. ಒಂದು ಉಂಡೆ ತಗೊಂಡು ಈ ಥರ ಎಲ್ಲ ಪ್ರೆಸ್ ಮಾಡಿಕೊಂಡು ಈ ಥರ ಇಟ್ಕೊಳ್ತೀನಿ. ಇದಕ್ಕೂ ಸ್ಟಿಕ್ಕು ಬರುತ್ತೆ. ಇಷ್ಟಪ್ಪ ಒಂದು ಉಂಡೆ ತೊಗೊಂಡಿದ್ದೀನಿ. ಉಂಡೆಗೆ ಈ ಥರ ಮಾಡಿಕೊಂಡು ಈ ಥರ ಎಲ್ಲ ಪ್ರೆಸ್ ಮಾಡ್ಕೊಳ್ತೀನಿ.
ಮನೇಲಿ ಏನಿದೆಯೋ ಅದರಲ್ಲೇ ಮಾಡಬೇಕು. ಅದೇ ಬೇಕು ಇದೇ ಬೇಕು ಅಂತ ಹೇಳೋಕ್ಕಾಗಲ್ಲ. ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಈಗ ನಾನು ತವಾ ಇಟ್ಟು ಒಂದು 50 ಗ್ರಾಮ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ನಾನು ಇವಾಗ ಇದು ಮಾಡ್ಕೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಬೇಕಂದರೆ ನೀವು ವಡೆ ಥರನೂ ಮಾಡ್ಕೊಳ್ಬೋದು. ಒಂದಿಷ್ಟೇ ಉಂಡೆ ತಗೊಂಡು ಕಟ್ಲೆಟ್ ಥರ ಮಾಡ್ಕೊಳ್ಬೋದು. ನೀವು ವಡೆ ತರ್ತೀವಲ್ವ ಅದೇ ಥರ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸಬೇಕು. ಆ ಕಡೆ ಈ ಕಡೆ ತಿರುಗಿಸ್ತಾ ಇರಬೇಕು. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ತಗೊಂಡು ಇನ್ನೊಂದು ತೋರಿಸ್ತೀನಿ ನಿಮಗೆ. ಈ ಥರ ಅದನ್ನು ಸಾಕು, ವಡೆ ಥರ ಬರುತ್ತೆ. ಈ ವಡೆ ನಾವು ಊಟ ತಗೊಂಡು ಈ ಥರ ಆ ಕಡೆ ಈ ಕಡೆ ಈಗ ಒಂದು ಸ್ಪೂನ್ ತಗೊಳ್ಳಿ. ಇದನ್ನು ಈ ಥರ ತಿರುಗಿಸ್ಕೊಳ್ತೀವಿ. ಕೆಂಪಗೆ ಸುಟ್ಕೋಬೇಕು ನಾವು. ಆ ಕಡೆ ಈ ಕಡೆ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಮೆಲ್ಲು ಅಷ್ಟೊಂದು ಬರ್ತಾ ಇದೆ. ಈ ಥರ ಬರ್ತಾ ಕೆಂಪು ಬಣ್ಣಕ್ಕೆ ಬರ್ತಾ ಇದೆ. ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಅಷ್ಟೇ, ಇದು ತಿರುಗಿಸ್ತಾ ಇರಬೇಕು. ಆಮೇಲೆ ಈಗ ಇದಾಗಿದೆ, ತೆಗಿತಾ ಇದ್ದೀನಿ. ನೋಡಿ, ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಇದು ಕೂಡ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ. ತೆಗಿತಾ ಇದ್ದೀನಿ. ನಾನು ಈಗ ಇದನ್ನು ತೆಗಿತಾ ಇದ್ದೀನಿ. ಸ್ಪೂನು ಈ ಥರ ತೆಗೆದ್ರೆ ಬಂದ್ಬಿಡುತ್ತೆ. ನೋಡಿ, ಹಾಗೆ ಇದು ಕೂಡ ಬಂದ್ಬಿಡ್ತು. ಈಗ ನಾವು ಇದು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಳ್ತೀವಿ. ಬೇಕಾದರೆ ರೌಂಡ್ ಕೂಡ ಮಾಡ್ಕೊಳ್ಬೋದು. ರೌಂಡ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ. ಚಿಕನ್ ಶಮಿ ಕಬಾಬು. ನಾನು ಈ ಥರ ಕಟ್ ಮಾಡಿದ್ದೀನಿ. ಇದು ನಾವು ಯಾವ ಸೈಜ್ ಆದರೂ ಕಟ್ ಮಾಡ್ಕೊಳ್ಬೋದು. ಮತ್ತು ವಡೆ ಕೂಡ ಇದರಲ್ಲಿ ಮಾಡ್ಕೊಳ್ಬೋದು. ಕಬಾಬ್ ತಗೊಂಡು ಸಾಸಲ್ಲಿ, ಇಲ್ಲಾಂದರೆ ಮಯೋನೀಸಲ್ಲಿ, ಇಲ್ಲಾಂದರೆ ಗ್ರೀನ್ ಚಟ್ನಿಯಲ್ಲಿ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿಂತಾಯಿದೆ, ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಶಮಿ ಕಬಾಬ್ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.